ನಮಸ್ಕಾರ ಸ್ನೇಹಿತರೆ. ದಿಢೀರ್ ಅಂತ ತೆಗೆದುಕೊಂಡಿರ್ತಕ್ಕಂತಹ ನಿತೀಶ್ ಕುಮಾರ್ ರ ಈ ನಡೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ರಾಜಕೀಯ ಜೀವನವನ್ನ ಖತಮ್ ಮಾಡ್ತಾ, ಬಂಗಾಳ ಎಲೆಕ್ಷನ್ ಟೈಮ್ ಅಲ್ಲೇ ನಿತೀಶ್ ಕುಮಾರ್ ರ ಈ ಮಾಸ್ಟರ್ ಸ್ಟ್ರೋಕ್ ಮಮತಾ ಬ್ಯಾನರ್ಜಿಯ ನಿದ್ದೆಗೆಡಿಸಿದೆ. ಅದು ಟೈಮಿಂಗ್ ನೋಡಿ, ಇವರು ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಿಜೆಪಿಗೆ ಬಿಹಾರದ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದಕ್ಕೆ ಆಯ್ಕೆ ಮಾಡಿರ್ತಕ್ಕಂತಹ ಸಮಯ ನೋಡಿ. ಪಶ್ಚಿಮ ಬಂಗಾಳದ ಚುನಾವಣಾ ಸಮಯನೇ ಆಯ್ಕೆ ಮಾಡಿಕೊಂಡಿದ್ಯಾಕೆ? ಬಿಜೆಪಿಗೆ 50 ಸೀಟ್ಗಳಲ್ಲಿ ಇದರಿಂದ ಲಾಭ ಆಗ್ತಾ ಇದೆ. ಎಲ್ಲವೂ ಒಂದಕ್ಕೊಂದು ಲಿಂಕ್ ಇದಾವೆ. ಆಳವಾಗಿ ಯೋಚನೆ ಮಾಡ್ತಾ ಹೋದ್ರೆ ಒಳಸುಳಿಗಳು ಓಪನ್ ಆಗ್ತಾ ಹೋಗುತ್ತೆ. ನೀವ್ ಅನ್ಕೊಂಡಿರ್ಬೋದು, ನಿತೀಶ್ ಕುಮಾರ್ ಈ ನಿರ್ಧಾರನ ದಿಢೀರಾಗಿ ತೆಗೆದುಕೊಂಡಿದ್ದಾರೆ. ರಾಜ್ಯಸಭೆಗೆ ಹೋಗೋದಕ್ಕೆ, ಮುಖ್ಯಮಂತ್ರಿ ಹುದ್ದೆನ ಬಿಜೆಪಿಗೆ ಬಿಟ್ಕೊಡೋದಿಕ್ಕೆ ರಾಜಕೀಯದಲ್ಲಿ ಆಗೋದಿಲ್ಲ. ಇದು ಇವತ್ತು ನಿನ್ನೆ ನಿರ್ಧಾರ ಅಲ್ಲವೇ ಅಲ್ಲ. ಇಂಡಿ ಮೈತ್ರಿಕೂಟ ತೇಜಸ್ವಿ ಯಾದವ್ ಅವರ ಆರ್ಜೆಡಿ ಪಕ್ಷವನ್ನು ತೊರೆದು ಬಿಜೆಪಿಗೆ ನಿತೀಶ್ ಕುಮಾರ್ ವಾಪಸ್ ಬಂದ ದಿನವೇ ರಾಜ್ಯಸಭಾ ಸದಸ್ಯರಾಗೋದು, ಬಿಜೆಪಿಗೆ ಮುಖ್ಯಮಂತ್ರಿ ಹುದ್ದೆನ ಬಿಟ್ಕೊಡೋ ನಿರ್ಧಾರ ಆಗಿತ್ತು. ಈಗ ಉಳಿದಿರ್ತಕ್ಕಂತ ಪ್ರಶ್ನೆ, ಬಂಗಾಳದ ಎಲೆಕ್ಷನ್ ಟೈಮ್ ಅನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳಲಾಯ್ತು? ಕ್ರಿಕೆಟ್ ಅಲ್ಲಿ ಟೈಮಿಂಗ್ ಅನ್ನೋ ಒಂದು ಪದ ಬರುತ್ತೆ. ಒಳ್ಳೆ ಟೈಮಿಂಗ್ ಅಲ್ಲಿ ಬ್ಯಾಟ್ ಗೆ ಬಾಲ್ ಸಿಕ್ಕರೆ ದೂರದವರೆಗೂ ಬಾಲ್ ಹೋಗುತ್ತೆ. ಇದನ್ನೇ ಈಗ ಬಿಜೆಪಿ ಮಾಡಿ ತೋರಿಸಿರೋದು ಬಂಗಾಳದ ಚುನಾವಣೆ ಟೈಮ್ ಅಲ್ಲಿ ನಿತೀಶ್ ಕುಮಾರ್ ಬಳಸಿಕೊಂಡು. ನಿತೀಶ್ ಕುಮಾರ್ ಏನ್ ಸಾಮಾನ್ಯ ಅಲ್ಲ. ಜಂಗಲ್ ರಾಜ್ ಅಂತ ಖ್ಯಾತಿಯಾಗಿದ್ದ ಬಿಹಾರವನ್ನ ಅಭಿವೃದ್ಧಿಯ ಪಥದ ಕಡೆಗೆ ತಂದು ನಿಲ್ಲಿಸಿರುವ ವೀರ. ಇನ್ನು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆನೇ ಕೊಟ್ಟಿಲ್ಲ. ಆಲ್ರೆಡಿ ನಿತೀಶ್ ಕುಮಾರ್ ತಮ್ಮ ಅಧಿಕೃತ ಮುಖ್ಯಮಂತ್ರಿ ನಿವಾಸವನ್ನ ತೆರವುಗೊಳಿಸ್ತಾ ಇದ್ದಾರೆ. ಭಾರತದ ರಾಜಕೀಯದಲ್ಲಂತೂ ಪೂರ್ಣಾವಧಿ ಮುಗಿದ ನಂತರ ಸಹ ಅಧಿಕೃತ ಸರ್ಕಾರಿ ನಿವಾಸಗಳನ್ನ ಖಾಲಿ ಮಾಡಲ್ಲ ರಾಜಕಾರಣಿಗಳು. 2 ತಿಂಗಳು, 4 ತಿಂಗಳು, 6 ತಿಂಗಳ ತನಕ ತಪ್ತಾನೆ ಇರ್ತಾರೆ. ಇಂಥವರ ಮಧ್ಯೆ ನಿತೀಶ್ ಕುಮಾರ್ ಆದರ್ಶವಾಗಿ ನಿಂತಾರೆ. ಶುಕ್ರವಾರ ಅಷ್ಟೇ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆಗ್ಲೇ ಮುಖ್ಯಮಂತ್ರಿ ನಿವಾಸನ ಖಾಲಿ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ ಮತ್ತು ವಿಧಾನಸಭೆ ಈ 4 ಮನೆಗಳಿಂದ ಸದಸ್ಯರಾಗಿದ್ದ ಮುಖ್ಯಮಂತ್ರಿ 14ನೇ ತಾರೀಕು ಇವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ. 15ನೇ ತಾರೀಕು ಬಿಜೆಪಿಯ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾತುಗಳು ಬಿಹಾರದಿಂದ ಬರ್ತಾ ಇದಾವೆ. 14ನೇ ತಾರೀಕೆ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. 15ನೇ ತಾರೀಕು ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈಗ ನಡೀತಾ ಇರೋದು ಬಂಗಾಳದ ಎಲೆಕ್ಷನ್. ಬಂಗಾಳಕ್ಕೂ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿರ್ತಕ್ಕಂತ ಬಿಹಾರಕ್ಕೂ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಕಾರಣ, ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಬಾರ್ಡರ್ ಸ್ಟೇಟ್ಗಳು. ಬಿಹಾರದ ಪ್ರಭಾವ ಬಂಗಾಳದ ಮೇಲಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 50 MLA ಕ್ಷೇತ್ರಗಳ ಪ್ರಭಾವ ಬಿಹಾರಿಗಳದ್ದು ಬಂಗಾಳದ ಮೇಲಿದೆ. ಬಂಗಾಳದ ಎಲೆಕ್ಷನ್ ಇರ್ತಕ್ಕಂತಹ ಈ ಸಂದರ್ಭದಲ್ಲಿ ಬಿಹಾರದಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಆಗೋದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ? ರಾಜಕಾರಣದಲ್ಲಿ ವಿರೋಧಿಗಳಿಗೆ ಮೇಲೇಳದಂತೆ ಹೊಡೆತ ಕೊಡ್ಬೇಕು ಅಂದ್ರೆ ಕಾದು ಸಮಯ ಸಾಧಿಸಿ ಬಾರಿಸ್ಬೇಕು. ಅದನ್ನೇ ಈಗ ಮಮತಾ ಬ್ಯಾನರ್ಜಿಗೆ ಬಿಜೆಪಿ ಮಾಡಿರೋದು. 2014ಕ್ಕೂ ಮುಂಚಿನ ದಿನಗಳನ್ನ ನೀವು ನೆನಪು ಮಾಡ್ಕೊಳ್ಳಿ. ಸತತ 10 ವರ್ಷಗಳ ಕಾಲ UPA ಇಂದ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ಅಧಿಕಾರ ಮಾಡಿದ್ರು. NDA ಇಂದ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ರು. ಆಗ ಇದೇ ನಿತೀಶ್ ಕುಮಾರ್ ಈಗಿನ ಇಂಡಿ, ಆಗಿನ UPA ಮೈತ್ರಿಕೂಟದಲ್ಲಿದ್ರು. ಪ್ರಭಾವಿ ನಾಯಕರಾಗಿದ್ರು. UPA ನಲ್ಲಿ ಕೇಂದ್ರ ಬಿಂದು ಆಗಿದ್ರು ನಿತೀಶ್ ಕುಮಾರ್. ಅಷ್ಟೇ ಯಾಕೆ, UPA ಹೋಗಿ INDIA ಮೈತ್ರಿಕೂಟ ಆಯ್ತಲ್ಲ, ಆಗ ಅದಕ್ಕೆ ಇಟ್ಟಿಗೆ ಶಂಕುಸ್ಥಾಪನೆ ಮಾಡಿದ್ದೆ ಇದೇ ನಿತೀಶ್ ಕುಮಾರ್. ಬಿಜೆಪಿಗೆ ಕೈ ಕೊಟ್ಟು ಭ್ರಷ್ಟಾಚಾರಿ ಮೇವು ಹಗರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮೇವು ತಿಂದು ತೇಗಿದ್ದ ಲಾಲು ಪ್ರಸಾದ್ ಯಾದವ್ ಅವರ RJD ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ರು. ನಿತೀಶ್ ಕುಮಾರ್ ಪ್ಲಾನ್ ಏನಾಗಿತ್ತು? ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ನನಗೆ ಸಾಕಾಗೋಗಿದೆ, ಕೇಂದ್ರಕ್ಕೆ ಹೋಗ್ಬೇಕು, ಕೇಂದ್ರದಲ್ಲಿ ಆಡಳಿತ ಮಾಡ್ಬೇಕು. ಆದ್ರೆ ಆಗಿದ್ದು ಉಲ್ಟಾ. ಭಾರಿ ಬಹುಮತದಿಂದ ಮೋದಿ ಗೆದ್ರು. ಯಾವ ಇಂಡಿ ಮೈತ್ರಿಕೂಟದ ಅಸ್ತಿತ್ವಕ್ಕೆ ಕಾರಣರಾಗಿದ್ರು ನಿತೀಶ್ ಕುಮಾರ್, ಅವರನ್ನೇ ಇಂಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮೂಲೆ ಗುಂಪು ಮಾಡಿದ್ರು. ನನ್ನನ್ನ ಇಂಡಿ ಅಲಯನ್ಸ್ ನ ಕನ್ವೀನಿಯರ್ ಮಾಡಿ ಅಂತ ಗೋಗರಿತಾ ಇದ್ರು ನಿತೀಶ್ ಕುಮಾರ್. ಆದ್ರೆ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಕ್ಯಾರೆ ಅನ್ಲಿಲ್ಲ. ನಿತೀಶ್ ಕುಮಾರ್ ಬೆಳೆಯೋದಕ್ ಬಿಟ್ಬಿಟ್ರೆ ರಾಹುಲ್ ಗಾಂಧಿ ಪ್ರಧಾನಿ ಹುದ್ದೆಗೆ ಅಡ್ಡ ಬರ್ತಾರೆ. ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಅವರು ಸಹ ಅವಕಾಶ ಸಿಕ್ಕರೆ ನಾವು ಒಂದ್ ಕೈ ನೋಡೇ ಬಿಡೋಣ ಅನ್ನೋ ಕನಸು ಕಾಣ್ತಾ ಇದ್ದವರು ಅವ್ರಿಗೆಲ್ಲ ಅಡ್ಡ ಬರ್ತಾರೆ. ಆಗ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ಗೆ ಒಳೆದ ವಿಚಾರ ಏನ್ ಗೊತ್ತಾ? ಖರ್ಗೆಯನ್ನ ಇಂಡಿ ಮೈತ್ರಿಕೂಟದ ನಾಯಕನನ್ನಾಗಿ ಮಾಡ್ಬೇಕು. ಫೀಲ್ಡ್ ಅಲ್ಲೇ ಇಲ್ಲದಿದ್ದಂತಹ ಖರ್ಗೆಯನ್ನ ಎಳೆದು ತಂದ್ರು. ಆಗ ನಿತೀಶ್ ಕುಮಾರ್ಗೆ ಗೊತ್ತಾಗೋಯ್ತು, ಇವರು ನನ್ನನ್ನ ಬಳಸಿಕೊಂಡು ಬಿಸಾಡ್ತಾ ಇದ್ದಾರೆ, ಇಲ್ಲಿದ್ರೆ ನನಗೆ ಅಧಿಕಾರ ಮರೀಚಿಕೆ, ಬ್ಯಾಕ್ ಟು ಪೆವಿಲಿಯನ್ ಅಂತ NDA ಮೈತ್ರಿಕೂಟಕ್ಕೆ ಜಿಗಿದಿದ್ರು. ನಿತೀಶ್ ಕುಮಾರ್ ಏನಾದ್ರು ಇಂಡಿ ಮೈತ್ರಿಕೂಟದಲ್ಲಿ ಶೈನ್ ಆದ್ರೆ ನಾವು ಡಿಮ್ ಆಗೋಗ್ಬಿಡ್ತೀವಿ ಅಂತ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಈ ಷಡ್ಯಂತ್ರ ಮಾಡಿದ್ರು.
ಆಗ್ಲೇ ನಿತೀಶ್ ಕುಮಾರ್ಗೆ ಅರ್ಥ ಆಗೋಗಿತ್ತು, ಇಲ್ಲಿ ನನಗೆ ಬೆಳವಣಿಗೆಗೆ ಅವಕಾಶ ಇಲ್ಲ, ಎಲ್ರೂ ನನ್ಗೆ ವಿರೋಧಿಗಳೇ, ಇಂಡಿ ಮೈತ್ರಿಕೂಟದಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡ್ಬೇಕು ಅಂತ ಆಗ್ಲೇ ಡಿಸೈಡ್ ಮಾಡಿದ್ರು. ಸ್ಪಷ್ಟವಾಗಿ ಗೊತ್ತಾಗೋಯ್ತು ನಿತೀಶ್ ಕುಮಾರ್ಗೆ, ಇವರು ನನ್ನನ್ನ ಕೇವಲ ಮೋದಿಯನ್ನ ಸೋಲ್ಸೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅದು ಆಗಿ ಹೋಗದ ಮಾತು. ಯಾಕಂದ್ರೆ 14ರಲ್ಲೂ ಮೋದಿ ಬಂದ್ರು, 19ರಲ್ಲೂ ಮೋದಿ ಬಂದ್ರು, 24ರಲ್ಲೂ 3ನೇ ಬಾರಿ ಹ್ಯಾಟ್ರಿಕ್ ದಿಗ್ವಿಜಯ ಬಾರಿಸಿದ್ರು. ಹಾಗಾಗಿ ಬೇಗ ಎಚ್ಚೆತ್ಕೊಂಡು ಮೋದಿ ಪಾಳೆಯ ಸೇರ್ಬಿಟ್ಟು ರಾಜಕೀಯ ಕರಿಯರ್ ನ ಸೇಫ್ ಮಾಡಿಕೊಂಡ್ರು ನಿತೀಶ್ ಕುಮಾರ್. ತನ್ನ ಮಗನ ರಾಜಕೀಯ ಕರಿಯರ್ ಸಹ ಈಗ ಸೇಫ್ ಆಗಿದೆ. ಮಗ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ತಾನು ಕೇಂದ್ರಕ್ಕೆ ಬರಬೇಕು ಅನ್ನುವ ಆಸೆ ಸಹ ಈಡೇರಿದೆ. ಏನು ದುರದೃಷ್ಟ ನೋಡಿ, ದಿಲ್ಲಿನಲ್ಲಿ ಸೋತು ಸುಣ್ಣ ಆಗಿರುವ ಕೇಜ್ರಿವಾಲ್ ಪಂಜಾಬ್ ಅಲ್ಲಿ ಕೂತಿದ್ದಾರೆ. ಮಮತಾ ಬ್ಯಾನರ್ಜಿಯನ್ನು ಬಂಗಾಳದಲ್ಲಿ ಗೆಲ್ಸೋದಕ್ಕೆ ಟ್ವಿಟರ್ ನಲ್ಲಿ ಟ್ವೀಟ್ ಗಳನ್ನ ಮಾಡ್ತಾ ಇದ್ದಾರೆ. ಎಕ್ಸ್ ಖಾತೆನಲ್ಲಿ ಟ್ವೀಟ್ ಮಾಡಿದ ಮಾತ್ರಕ್ಕೆ ಮಮತಾ ಬ್ಯಾನರ್ಜಿ ಗೆಲ್ತಾರ? ಯಾವ ಇಬ್ರು ನಾಯಕರು ನಿತೀಶ್ ಕುಮಾರ್ ರ ಬೆಳವಣಿಗೆಯನ್ನು ಸಹಿಸದೆ ಬೆನ್ನಿಗೆ ಚೂರಿ ಹಾಕಿದ್ರು, ಆ ಇಬ್ಬರು ನಾಯಕರಲ್ಲಿ ಕೇಜ್ರಿವಾಲ್ ಈಗ ಆಲ್ರೆಡಿ ಸೋತು ಸುಣ್ಣಾಗೋಗಿದ್ದಾರೆ. ಮಮತಾ ಬ್ಯಾನರ್ಜಿ ಸರದಿ ಈಗ ಬಂದಿದೆ. ಸೇಡು ತೀರಿಸಿಕೊಳ್ಳೋದಕ್ಕೆ ಟೈಮಿಂಗಿಗಾಗಿ ಕಾಯ್ತಾ ಇದ್ರು ನಿತೀಶ್ ಕುಮಾರ್. ತಾನಿರೋವರೆಗೂ ಮಾತ್ರ ಸೇಫ್. ತಾನು ಹೋದ್ಮೇಲೆ ತನ್ನ ಮಗನ ರಾಜಕೀಯ ಕರಿಯರ್ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ಇಂಡಿ ಮೈತ್ರಿಕೂಟದಲ್ಲೇ ಇದ್ರೆ ಮಗನಿಗೆ ರಾಜಕೀಯ ಭವಿಷ್ಯ ಇಲ್ಲ, ಮೋದಿ ಜೊತೆಗೆ ಇದ್ರೆ ಮಾತ್ರ ನಮ್ಗೆ ಕಾಯಕಲ್ಪ ಸಿಗೋದು ಅನ್ನೋದು ರಿಯಲೈಸ್ ಆಗೋಗಿತ್ತು ನಿತೀಶ್ ಕುಮಾರ್ಗೆ. ಹಾಗಾಗಿ ಬಂಗಾಳ ಎಲೆಕ್ಷನ್ ಟೈಮ್ ಅಲ್ಲೇ ನಿತೀಶ್ ಕುಮಾರ್ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿತು. ಮಮತಾ ಮೇಲಿನ ದ್ವೇಷ ಸಹ ಇದಕ್ಕೆ ಕಾರಣ. ಬಿಹಾರದ ದೊಡ್ಡ ಇಲಾಖೆ ಬಂಗಾಳದೊಂದಿಗೆ ಗಡಿ ಹಂಚಿಕೊಂಡಿದೆ. ಒಂದಲ್ಲ ಎರಡಲ್ಲ, ಐದಲ್ಲ, ಹತ್ತಲ್ಲ, ಬರೋಬ್ಬರಿ 50 MLA ಕ್ಷೇತ್ರಗಳ ಮೇಲೆ ಬಿಹಾರದ ಪ್ರಭಾವ ಇದೆ. ಕಿಶನ್ಗಂಜ್, ಮಾಲ್ಡಾ, ಉತ್ತರ ಮತ್ತು ದಕ್ಷಿಣ 24 ಪರಗಣ, ಮುರ್ಷಿದಾಬಾದ್, ಬೀರ್ಭೂಮಿ ಇವೆಲ್ಲ ಪಶ್ಚಿಮ ಬಂಗಾಳದ ಡಿಸ್ಟ್ರಿಕ್ಟ್ಗಳು. ಇಲ್ಲಿ ಬಿಹಾರಿಗಳದ್ದೇ ಪ್ರಾಬಲ್ಯ. ಇಲ್ಲಿರ್ತಕ್ಕಂಥ ಜಾತಿಗಳು ಯಾವ್ಯಾವ ಗೊತ್ತಾ? ಬಿಹಾರದ ಪಾಸ್ವಾನ್, ಕುಶ್ವಾಹ, ಯಾದವ್, ಹಿಂದುಳಿದ ದಲಿತ ವರ್ಗಕ್ಕೆ ಸೇರಿರ್ತಕ್ಕಂತ ಕ್ಯಾಸ್ಟ್ ಬಹಳ ಇದಾವೆ. ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಆಗಿದ್ರು, ಬಿಜೆಪಿ ಅಧಿಕಾರ ನಡೆಸ್ತಾ ಇತ್ತು ಬಿಹಾರದಲ್ಲಿ. ಕಾರಣ, ಗೃಹ ಇಲಾಖೆಯನ್ನ ಬಿಜೆಪಿ ಪಡೆದುಕೊಂಡಿತ್ತು ಬಿಹಾರದಲ್ಲಿ. ನಂತರ ಬಿಹಾರದಲ್ಲಿ ದಡಾದಡ್ ಅಂತ ಬುಲ್ಡೋಜರ್ ಆಕ್ಷನ್ ಶುರುವಾಯಿತು. ಇದೇ ರೀತಿ ಬಂಗಾಳದಲ್ಲೂ ಆಗ್ಬೇಕು ಅಂತ ಬಂಗಾಳಿಗಳು ಕೇಳ್ತಾ ಇದ್ದಾರೆ. ನಿತೀಶ್ ಕುಮಾರ್ ಪದೇ ಪದೇ ಅಧಿಕಾರಕ್ಕೆ ಬರ್ತಾ ಇದ್ದಿದ್ದೆ ಮಹಿಳಾ ಮಣಿಗಳ ವೋಟ್ಗಳಿಂದ. ಕೇಂದ್ರ ಸರ್ಕಾರ ಈಗ 33% ರಾಜಕಾರಣದಲ್ಲಿ ಮಹಿಳೆಯರಿಗೆ ಮೀಸಲಾತಿ ತರೋದಕ್ಕೆ ಹೊರಟಿದೆ. ಇದು ಬಿಜೆಪಿ ನಿತೀಶ್ ಕುಮಾರ್ಗೆ ಕೊಟ್ಟ ಅತಿ ದೊಡ್ಡ ಗಿಫ್ಟ್. ಮಹಿಳೆಯರಿಗಾಗಿ ನಿತೀಶ್ ಕುಮಾರ್ ಎಂತಹ ತ್ಯಾಗ ಮಾಡಿದ್ರು ಗೊತ್ತಾ? ಇಡೀ ಬಿಹಾರದಾದ್ಯಂತ ಸಾರಾಯಿ ನಿಷೇಧ ಮಾಡಿದ್ರು. ಇದೇನು ಅಂತಿಂತ ನಿರ್ಧಾರ ಅಲ್ಲ. ಸರ್ಕಾರ ನಡೆಯೋದೇ ಸಾರಾಯಿ ಅಬಕಾರಿ ಇಲಾಖೆಯಿಂದ ಬರ್ತಕ್ಕಂಥ ರೆವಿನ್ಯೂ ಇಂದ. ನನ್ನ ಸರ್ಕಾರಕ್ಕೆ ಆದಾಯ ಕಡಿಮೆ ಆದ್ರೂ ಚಿಂತೆ ಇಲ್ಲ, ಹೆಣ್ಣು ಮಕ್ಕಳ ಜೀವನ ಮುಖ್ಯ ಅಂತೇಳಿ ಕಂಪ್ಲೀಟ್ ಬಿಹಾರದಾದ್ಯಂತ ಸಾರಾಯಿ ನಿಷೇಧ ಮಾಡಿದ್ರು. ಹಾಗಾಗಿ ಮಹಿಳೆಯರ ಮನಗೆದ್ದಿದ್ರು. ಮಹಿಳೆಯರೇ ಅತಿ ಹೆಚ್ಚು ಬಿಹಾರದಲ್ಲಿ ನಿತೀಶ್ ಕುಮಾರ್ ರ ಜೆಡಿಯುಗೆ ವೋಟ್ ಮಾಡ್ತಾ ಇದ್ದಿದ್ದು. ಇನ್ನು ಬಂಗಾಳದಲ್ಲಿ ಮುಂದಿನ ಭಾವಿ ಮುಖ್ಯಮಂತ್ರಿ ಅಂತಾನೆ ಸುವೇಂದು ಅಧಿಕಾರಿಯನ್ನ ಬಿಂಬಿಸಲಾಗ್ತಾ ಇದೆ. ಅದೇ ಸುವೇಂದು ಅಧಿಕಾರಿ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಾ? ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಬುಲ್ಡೋಜರ್ ಮಾದರಿಯ ಆಡಳಿತ ನಡೆಯುತ್ತೆ, ಅದರಲ್ಲೂ ಯೋಗಿ ಮಾಡೆಲ್ ಮತ್ತು ಹಿಮಂತ ಬಿಶ್ವ ಶರ್ಮಾ ಮಾಡೆಲ್ ಅಂತ ಒತ್ತಿ ಹೇಳಿರೋದು. ಬಂಗಾಳದಲ್ಲಿ 91 ಲಕ್ಷ SIR ಇಂದ ವೋಟ್ ಕಟ್ ಆಗಿದೆ. ಉತ್ತರ ಪ್ರದೇಶದಲ್ಲೂ SIR ನಿಂದ 2,04,00,000 ವೋಟ್ಗಳು ಕಟ್ ಆಗಿರೋ. ಯಾವತ್ತಾದ್ರೂ ಉತ್ತರ ಪ್ರದೇಶದಿಂದ ಪ್ರತಿಭಟನೆಗಳು SIR ವಿರುದ್ಧ ಆಗಿರೋದನ್ನ ನೀವು ಕೇಳಿದೀರಾ? ಬಂಗಾಳದಲ್ಲಿ ಯೋಗಿ ಆಲ್ರೆಡಿ ಭರ್ಜರಿ ಪ್ರಚಾರ ಶುರು ಮಾಡಿದ್ದಾರೆ. ನಿನ್ನೆಯಿಂದ ಪಶ್ಚಿಮ ಬಂಗಾಳದಲ್ಲಿ ಜನ ಸಾಗರನೆ ಸೇರಿದೆ. ಇನ್ನ ಹಿಮಂತ ಬಿಶ್ವ ಶರ್ಮಾ ಎಂಟ್ರಿ ಬಾಕಿ ಇದೆ. ನೋಡ್ತಾ ಇರಿ, ಆದಷ್ಟು ಬೇಗ ದೀದಿಯಾ ಖೇಲ್ ಖತಮ್ ದುಕಾನ್ ಬಂದ್. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.